ಅಣ್ಣ ಅರ್ಜುನಣ್ಣ ಯಾರಿರಿ ಮನೆಯಲ್ಲಿ? ಯಾರು? ಅವ್ರ ಮನೆಯಲ್ಲಿಲ್ಲ. ಯಾಕೆ? ಏನಾಗ್ಬೇಕಾಗಿತ್ತು? ಹೇಳಿಲ್ಲ ಅಮ್ಮವ್ರೆ, ಮೊನ್ನೆ ಮಹಲದಲ್ಲಿ ನೇಗಿಲು ಹೊಡೆಯಲೆಂದು ನಗ ತೆಗೆದುಕೊಂಡು ಹೋಗಿದ್ದೆ. ಅದಕ್ಕಾಗಿ ನಾನು ಕೊಟ್ಟು ಹೋಗಲೆಂದು ಬಂದೆ. ಅದಕ್ಕೆ ಮನೆಯೊಳಗೆ ಹೊತ್ಕೊಂಡು ಬರುವುದಾ? ವಯಸ್ಸಾಗಿದೆ, ಬುದ್ಧಿ ಬೇಡವಾ? ಯಾವುದನ್ನ ಎಲ್ಲಿಡಬೇಕು ಅಂತ ಗೊತ್ತಾಗೋದಿಲ್ವೇನೋ ನಿಮ್ಗೆ? ಯಾಕೆ ಅಮ್ಮವ್ರೆ ಈ ರೀತಿ ಮಾತನಾಡ್ತಿದ್ದೀರಿ? ಇದು ನಮಗೆ ಅನ್ನ ಕೊಡೋ ದೇವರು. ಇದನ್ನು ನಾವು ಕೀಳು ನೋಡಿದರೆ ಮೆಚ್ಚುವಣೆ ವೀರ್ಸಂಗ್ ಮೆಚ್ಚಿಸೋಣ. ಆಫ್ಟರ್ ತುತ್ತು ಕೂಡಿಗೋಗಿಸ್ಕೊಂಡು ದುಡಿಯುವ ಕೊಡವ ನೀನು. ನನಗೆ ಎದುರು ಉತ್ತರ ಕೊಡ್ತೇನೆ. ನೋಡಮ್ಮ, ನೀನು ಶ್ರೀಮಂತರಾಗಿದ್ದರು ಹೊಟ್ಟೆಗೆ ತಿನ್ನೋದು ಅನ್ನ, ನಾನು ಬಡವನಾಗಿದ್ದರು ಹೊಟ್ಟೆಗೆ ತಿನ್ನೋದು ಅನ್ನ, ಮಣ್ಣನ್ನಲ್ಲ. ಏನೋ ರಾಸ್ಕಲ್, ನನಗೆ ಎದುರು ಉತ್ತರ ಕೊಡ್ತೇನೋ ನಿನ್ನ? ಶೀಲಾ, ಯಾರ ಮೇಲೆ ಕೈ ಮಾಡುತ್ತೀರಿ ಎಂಬುದು ಮನದಲ್ಲಿ ಎಚ್ಚರವಿರಲಿ. ಮಾವ, ಒಬ್ಬ ಮಾಮೂಲಿ ಮನುಷ್ಯ ನನಗೆ ಎದುರು ಉತ್ತರ ಕೊಡ್ತಾ ನೋಡಿ. ಯಾರಮ್ಮ ಮಾಮೂಲಿ ಮನುಷ್ಯ? ಜಗತ್ತಿಗೆ ಅನ್ನ ಕೊಡುವ ರೈತ ಕಣಮ್ಮ ಇವನು. ಇವನು ಮಾಮೂಲಿ ಮನುಷ್ಯನ? ನೋಡಮ್ಮ, ರೈತನಿಗೆ ಎದುರಾಗಿ ನಿಂತರೆ ನೀವೆಲ್ಲ ಅನ್ನ ತಿನ್ನುವ ಬದಲು ಮಣ್ಣು ತಿನ್ನಬೇಕಾಗುತ್ತದೆ. ಅಂದ್ರೇನು ಮಾವ? ನಂದಿ ತಪ್ಪು ಮಾತಾಡ್ತಾ ಇದ್ದೀರಲ್ಲ? ನಿಂದು ಅಷ್ಟೇ ಅಲ್ಲ ಶೀಲಾ, ಈ ರೈತನಿಗೆ ಎದುರಾಗಿ ನಮ್ಮ ನಾಲ್ವ ಸರ್ಕಾರಾಟ ಬಂದರು. ಅವರ ಎದೆಗೆ ಎದೆ ಕೊಟ್ಟು ನಿಲ್ಲುತ್ತಾನೆ ಈ ಅರ್ಜುನ. ಅಂದಾಗ ನೀನೇನು ಮಹಾನಮ್ಮ ನನಗೆ? ಹೋಗಲಿ ಬಿಡು ಅರ್ಜುನಣ್ಣ, ಏನೋ ತಪ್ಪು ಮಾಡಿದ್ದಾಳೆ. ನೋಡಮ್ಮ, ಇನ್ನು ಮುಂದೆ ಯಾವತ್ತೂ ಈ ತರ ತಪ್ಪು ಮಾಡಬೇಡ. ಅರ್ಜುನಣ್ಣ, ನಾನಿನ್ನು ಹೋಗಿ ಬರ್ತೇನೆ. ನೋಡು ಬಸಪ್ಪ, ನೀನೇನು ಬೇಜಾರು ಮಾಡಿಕೊಳ್ಳಬೇಡ. ಹೋಗುವಾಗ ಈ ನಗವನ್ನು ಸಿದ್ದಪ್ಪ ಕೇಳಿದ ಅವನಿಗೆ ಕೊಟ್ಟು ಹೋಗಿ ಬಿಡಪ್ಪ. ಶೀಲಾ, ಮನೆಗೆ ಬಂದ ಅತಿಥಿಗಳಿಗೆ ಗರ್ವದ ಅಕ್ಷರಗಳಿಂದ ಮಾತನಾಡುವುದನ್ನು ಬಿಟ್ಟು ಧರ್ಮದ ಅಕ್ಷರಗಳಿಂದ ಮಾತನಾಡುವುದನ್ನು ಕಲಿತುಕೋ. ಮುಂದೆ ಇದು ನಿನಗೆ ಒಳ್ಳೆಯದು. ಏನು ಓದಿದ ಒಬ್ಬ ಹಳ್ಳಿ ಗಮಾರ, ಅಕ್ಷರದ ಅರ್ಥವೇ ಗೊತ್ತಿಲ್ಲದೆ ಶಾಲೆಯ ಮುಖವನ್ನೇ ನೋಡದೆ ಇಂಥ ಅನಾಗರಿಕರಿಂದ ನಾನು ಬುದ್ಧಿ ಹೇಳಿಸಿಕೊಳ್ಳುವಂತಾಯ್ತಲ್ಲ ನನ್ನ ಜೀವನ. ಏನಮ್ಮ ನೀನು ಮಾತಾಡ್ತಾ ಇರೋದು? ದಯವಿಟ್ಟು ಈ ರೀತಿ ಎಲ್ಲ ಮಾತಾಡ್ಬೇಡ. ನಿನಗೆ ಕೈ ಮುಕ್ತು ಬೇಡ್ಕೊಳ್ತೀನಿ. ಓದಿ ಕಾಟಕ್ಕೆ ಬೇಲಿ ಸಾಕ್ಷಿ ಅನ್ನೋ ಹಾಗೆ ಗಂಡನ ಪರವಹಿಸ್ಕೊಂಡು ಬಂದು ಬಿಟ್ಲು. ನಾನು ಕೋಟೆ ಅಧ್ಯಕ್ಷನ ತಂಗಿ. ನಾನು ಈ ಮನೆಯಲ್ಲಿ ಹೇಗೆ ಬೇಕಾದ್ರೂ ಇರ್ಬೋದು. ನೀವಿಬ್ರು ಕೊಡುವ ಕಾಟಕ್ಕೆ ನಾನು ಇಲ್ಲಿ ಬಿಟ್ಟು ಹೋಗಬೇಕಾದ್ರೆ ಮಾತುಗಳನ್ನಾಡಿ ಈ ಮನೆಯಲ್ಲಿ ನಿನಗೆ ಹೇಳ್ಬೇಕು ಅದೇ ರೀತಿ ಇರು. ಆದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ. ಹೋಗಲಿ ಬಿಡುಗಂಗ, ನಿದ್ದೆ ಮಾಡುವವರನ್ನು ಎಬ್ಬಿಸಬಹುದು, ಆದ್ರೆ ನಿದ್ದೆ ಬಂದವರ ತರ ನಟಿಸುವವರನ್ನು ಎಬ್ಬಿಸುವುದು, ಗೋರ್ಗಲ ಮೇಲೆ ಏರಿಸಿರುವುದು ಎರಡು ಒಂದೇ. ಹೌದೌದು, ಈ ಮನೆಯಲ್ಲಿ ಯಾರು ಯಾವಾಗ ಹೇಗೆ ನಟಿಸ್ತಾರೆ ಅಂತಾನೆ ಗೊತ್ತಾಗೋದಿಲ್ಲ. ನಾನು ನನ್ನ ಮನೆಯಲ್ಲಿ ಮಹಾರಾಣಿ ಅಂತ ಇದ್ದವಳು. ಈಗ ನಿಮ್ಮಂತವರ ಕೈಯಿಂದ ಒಂದೊಂದು ಮಾತುಗಳನ್ನು ಆಡಿಸಿಕೊಂಡು ಬದುಕುವಂತಾಗಿದೆ ಈ ನನ್ನ ಜೀವನ. ನಿನ್ನ ತೌರ ಮನೆಯಲ್ಲಿ ನೀನು ಬಂಗಾರ ತಟ್ಟೆಯಲ್ಲಿ ಊಟ ಮಾಡಿರಬಹುದಮ್ಮ. ಆದ್ರೆ ಈ ಗಂಡನ ಮನೆಯಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡುವಂತ ತೃಪ್ತಿ ನಿನ್ನ ತೌರ ಮನೆಯಲ್ಲಿ ಸಿಗೋದಿಲ್ಲಮ್ಮ. ಅದು ಅಲ್ಲದೆ ನೀನು ನಿನ್ನ ಗಂಡನ ಮನೆ ಬೇಯಿಸ್ಬೇಕು ವಿನಃ ನಿನ್ನ ತೌರ ಮನೆ ಅಲ್ಲ. ಅಂದ್ರೆ ನೀನು ಒಬ್ಬಳೇ ಈ ಮನೆ ಬೆಳಗ್ಲಿಕ್ಕೆ ಬಂದವಳು, ನಾನಿನ್ನ ಹಾಗೆ ಓಡಿ ಬಂದವಳು ಅಂತ ತಿಳಿದುಕೊಂಡಿದ್ದೇನೆ. ನೀನು ಒಬ್ಬಳೇ ಈ ಮನೆ
ಸೊಸೆ, ನಾ ಹಾಗೆ ಮಾಡ್ಬೇಕು. ಯಾಕಮ್ಮ, ಏನಾಗಿದೆ ಈ ಮನೆಯಲ್ಲಿ? ಯಾಕೆ ಇಷ್ಟೊಂದು ಜೋರಾಗಿ ಮಾತನಾಡುತ್ತಿದ್ದೀರಿ? ಯಾಕಮ್ಮ ಗಂಗಾ, ನಿನ್ನ ಕಣ್ಣಲ್ಲಿ ನೀರು? ಏನಮ್ಮ, ಏನಾಗಿದೆ? ಏನಿಲ್ಲ ಮಾವ, ನಾವು ಹೊರಗಡೆ ಅಡಿಗೆ ಮಾಡ್ತಿದ್ದಲ್ಲ, ಹೊಗೆ ಜಾಸ್ತಿ ಆಗಿತ್ತು, ಅದಕ್ಕೋಸ್ಕರ ನನ್ನ ಕಣ್ಣಲ್ಲಿ ನೀರು ಬಂತು ಅಷ್ಟೇ ಮಾವ. ಅಲ್ವೇನ್ರಿ? ಹೌದಣ್ಣ, ಹೊಲಕ್ಕೆ ಹೋಗಬೇಕು, ಬೇಗ ಅಡಿಗೆ ರೆಡಿ ಮಾಡಂದೆ. ಅದಕ್ಕೆ ಒಲೆಯಲ್ಲಿ ಹಸಿ ಕಟ್ಟಿಗೆ ಒಟ್ಟಿ ಹೊಗೆ ಜಾಸ್ತಿ ಆಗಿ ಕಣ್ಣೀರು ಬಂತನಷ್ಟೇ. ಅರ್ಜುನ, ಕಣ್ಣು ಅರಿಯದಿದ್ದರೆ ಕರಳು ಅರಿಯದೇನಪ್ಪ. ಹಲವಾರು ವರ್ಷಗಳ ಕಾಲ ಈ ಮನೆಯಲ್ಲಿ ಬಾಳಿ ಬದುಕಿದ್ದೀರಿ ಅಂದಾಗ ನನ್ನ ಮನೆಯಲ್ಲಿ ಏನು ನಡೆಯುತ್ತೆ ಎಂಬುದನ್ನು ತಿಳಿದುಕೊಳ್ಳಲಾಗದಷ್ಟು ಮೂರ್ಖನಲ್ಲಪ್ಪ ನಿನ್ನಣ್ಣ, ಮೂರ್ಖನಲ್ಲ. ಮನೆಯಲ್ಲಿ ಚೆಲ್ಲಾಪಿಲ್ಲಿ ಆಗಿ ಬಿದ್ದಿರುವ ಸಾಮಾನು, ರೋಷ ಆವೇಶದ ಮಾತುಗಳು ಸಾಕಪ್ಪ ತಿಳಿದುಕೊಳ್ಳುವುದು. ಏನಾಗಿದೆ ಅಂತೆ ನೀನಾದರೂ ಹೇಳಮ್ಮ. ಏನಾಗಿದೆ ಅಂತ ಏನ್ ಹೇಳೋದು? ಈ